ಓಕೆ ಸ್ಟೂಡೆಂಟ್ಸ್, ಈಗಾಗಲೇ ನಾವು ಯಾವುದು ಅಕೌಂಟ್ ಓಪನ್ ಮಾಡಿದ್ವಿ. ಸೊ ಅಂಡರ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಮಾಡಿದ್ವಿ. ಆಗಲೇ ಪ್ರಿವಿಯಸ್ಸಲ್ಲಿ ನೋಡಿ, ಆಗಲೇ ಅಕೌಂಟ್ ಮಾಡಿದ್ವಲ್ಲ, ಅಂಡರ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಅಕೌಂಟ್. ಅಂಡರ್ ಫ್ಲಕ್ಚುಯೇಟಿಂಗಲ್ಲಿ ಎಷ್ಟು ಅಕೌಂಟ್ ಬರುತ್ತೆ? ಓನ್ಲಿ ಒನ್ ಅಕೌಂಟ್ ಅಲ್ವಾ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಆಲ್ರೆಡಿ ನಾವು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಮಾಡಿದ್ದೀವಿ. ಸೊ ಅಂಡರ್ ಫ್ಲಕ್ಚುಯೇಟಿಂಗ್, ಅದೇ ಅವರು ಅಂಡರ್ ಫಿಕ್ಸ್ಡ್ ಕೇಳಿದಾಗ, ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಕೇಳಿದಾಗ, ಅಂಡರ್ ಫಿಕ್ಸ್ಡಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ? 2 ಟೈಪ್ಸ್ ಅಲ್ವಾ, ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಪಾರ್ಟ್ನರ್ ಕರೆಂಟ್ ಅಕೌಂಟ್. ಸೊ ಫಿಕ್ಸ್ಡಲ್ಲಿ ನಿಮ್ಗೆ ಗೊತ್ತಲ್ವಾ, ಫಿಕ್ಸ್ಡಲ್ಲಿ 2 ಟೈಪ್ಸ್ ಬರುತ್ತೆ, ಫ್ಲಕ್ಚುಯೇಟಿಂಗಲ್ಲಿ 1 ಟೈಪ್. ಫ್ಲಕ್ಚುಯೇಟಿಂಗ್ ಕೇಳಿದಾಗ ಓನ್ಲಿ 1 ಅಕೌಂಟ್ ಅಷ್ಟೇ. ಅದೇ ಫಿಕ್ಸ್ಡ್ ಕೇಳಿದಾಗ, ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಕೇಳಿದಾಗ 2 ಅಕೌಂಟ್ ಓಪನ್ ಮಾಡಬೇಕು. ಒಂದು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್, ಇನ್ನೊಂದು ಬಂದು ಪಾರ್ಟ್ನರ್ ಕರೆಂಟ್ ಅಕೌಂಟ್. ನೋಡಿ, ತುಂಬ ಈಸಿ. ಆಲ್ರೆಡಿ ನೀವು ಫ್ಲಕ್ಚುಯೇಟಿಂಗ್ ಮಾಡಿದಿರಲ್ವಾ, ಒಂದು ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಿ, ತುಂಬ ಈಸಿ ಇರುತ್ತೆ. ಇದೇ ಪ್ರಾಬ್ಲಮ್ ಕಂಟಿನ್ಯೂ ಮಾಡಿ. ನೋಡಿ, ಈಗ ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮಲ್ಲಿ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಫಸ್ಟ್ ಅಕೌಂಟ್, ಸೆಕೆಂಡ್ ಒನ್ ಕರೆಂಟ್ ಅಕೌಂಟ್ ಅಲ್ವಾ. ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಜಸ್ಟ್ ನೀವು ಕ್ಯಾಪಿಟಲ್ ಅಮೌಂಟ್ ಮಾತ್ರ ತೊಗೋಬೇಕಷ್ಟೇ, ರಿಮೈಂಗ್ ಯಾವುದೂ ಬರೋದಿಲ್ಲ. ಸೊ ನೋಡಿ, ಪಾರ್ಟ್ನರ್ ಅಮೌಂಟ್ ಫಸ್ಟ್ ಸ್ಟೆಪ್ ಏನೋ ಗೊತ್ತಲ್ವ ಆಲ್ರೆಡಿ, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಕ್ಯಾಪಿಟಲ್ ಅಮೌಂಟ್ಸ್ ಏನಿದೆ, ಪ್ರಥಮ್ದು ಮತ್ತು ಚೇತನ್ದು. ಪ್ರಥಮ್ದು ಕ್ಯಾಪಿಟಲ್ ಅಮೌಂಟ್ ಎಷ್ಟು? 60,000, ಚೇತನ್ 40,000. ಸೊ ಅಷ್ಟೇ, ಕ್ಯಾಪಿಟಲ್ ಅಮೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಮೌಂಟ್ ಮತ್ತೆ ತೊಗೋಬೇಕು, ರಿಮೈನಿಂಗ್ ಏನು ತೊಗೋಬಾರ್ದು. ಯಾವಾಗ? ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮಲ್ಲಿ ಕೇಳಿದಾಗ. ಅರ್ಧದ್ಯಾ? ಸೊ ಕ್ಲೋಸ್ ಮಾಡಿ. 60,000, 40,000. ಸೊ ಸೇಮ್ ಅಮೌಂಟ್ ಇತ್ತು ಕಡೆನೂ 60,000, 40,000. ಸೊ ಈಗ ಲೆಸ್ ಮಾಡೋದಕ್ಕೆ ಏನಾದರೂ ಇದೆಯಲ್ಲ, ಏನಿಲ್ಲಲ್ವಾ. ಸೊ ಇದನ್ನೇ ಕ್ಯಾರಿ ಮಾಡೋಕ್ಕೆ ಅಷ್ಟೇ. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 60,000 ಆ್ಯಂಡ್ 40,000. ಸೊ ಅರ್ಥ ಆಯ್ತಾ? ಸೇಮ್ ಪ್ರಾಬ್ಲಮ್ ನಾವು ಅವಾಗ ಏನು ಮಾಡಿದ್ವಿ ಅದನ್ನೇ ಮಾಡಿದ್ವಿ. ಬಟ್ ಇಲ್ಲಿ ಫ್ಲಕ್ಚುಯೇಟಿಂಗ್ ಕೇಳಿದಾಗ ಸೊ ಓನ್ಲಿ 1 ಅಕೌಂಟ್ ಬರುತ್ತೆ. ಸೊ 1 ಅಕೌಂಟಲ್ಲಿ ಮಾಡಿದ್ವಿ. ಇಲ್ಲೇನೋ ಬರುತ್ತೆ, ಫಿಕ್ಸ್ಡ್ ಕೇಳಿದಾಗ 2 ಅಕೌಂಟ್ ಮಾಡಬೇಕು. ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇನ್ನೊಂದು ಬಂದು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಯಾಪಿಟಲ್ ಅಮೌಂಟ್ ಮಾತ್ರ ಮೆನ್ಷನ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಕ್ಯಾಪಿಟಲ್ ಅಮೌಂಟ್ ಬಿಟ್ಟು ಬೇರೆ ಯಾವುದು ಮೆನ್ಷನ್ ಮಾಡೋಕ್ಕೆ ಹೋಗಬಾರ್ದು. ಸೊ ಈಗ ಕರೆಂಟ್ ಅಕೌಂಟ್ ನೆಕ್ಸ್ಟ್, ಅದು ಕರೆಂಟ್ ಅಕೌಂಟ್. ಸೊ ಕರೆಂಟ್ ಅಕೌಂಟಲ್ಲಿ ಸೊ ಆಲ್ರೆಡಿ ನೀವು ಕ್ಯಾಪಿಟಲ್ನ ಮೆನ್ಷನ್ ಮಾಡಿದ್ದೀರಾ. ಸೊ ಈ ಕ್ಯಾಪಿಟಲ್ ಬಿಟ್ಟು ರಿಮೈನಿಂಗ್ ಥಿಂಗ್ಸ್ ಏನೇನು ಬರುತ್ತೆ? ಅರ್ಧಾ ರಿಮೈನಿಂಗ್ ಬರುತ್ತೆ. ಡೆಬಿಟ್ ಸೈಡ್ ಇರೋದು ಸೇಮ್, ಡೆಬಿಟ್ ಸೈಡ್ ಇರೋದೆಲ್ಲೂ ಕ್ರೆಡಿಟ್ ಸೈಡ್ಗೆ, ಇಲ್ಲಿ ಕ್ರೆಡಿಟ್ ಸೈಡ್ ಇರೋದೆಲ್ಲೂ ಡೆಬಿಟ್ ಸೈಡ್ ಟ್ರಾನ್ಸ್ಫರ್ ಮಾಡಿ. ಸೊ ಸೇಮ್ ಇದೆ ಅಕೌಂಟ್ ಬಗ್ಗೆ ನೋಡ್ಕೊಳ್ಳಿ. ಆಲ್ರೆಡಿ ಇದಾಗೋಗಿದೆ, ಬ್ರಾಡ್ ಡೌನ್ ಆಗೋಗಿದೆ. ರಿಮೈನಿಂಗ್ ಥಿಂಗ್ಸ್ ಏನೇನಿದೆ ಈ ಪ್ರಾಬ್ಲಮಲ್ಲಿ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬೈ ಸೊ ಓಕೆ, ನೆಕ್ಸ್ಟ್ ಏನು ತೊಗೊಂಡ್ವಿ? ಸೊ ಆಲ್ರೆಡಿ ನೋಡಿ, ಈ ಪ್ರಾಬ್ಲಮ್ ಕಂಪೇರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಮಾತ್ರ ತೊಗೊಂಡಿದ್ದೀರಾ, ಅರ್ಧದ್ಯಾ? ಸೊ ಕರೆಂಟ್ ಅಕೌಂಟಲ್ಲಿ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಆಲ್ರೆಡಿ ತೊಗೊಂಡಿದ್ದಾರೆ. ರಿಮೈನಿಂಗ್ ಥಿಂಗ್ಸ್ ಏನೇನಿದೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ, ಸ್ಯಾಲ್ರಿ ಇದೆ, P&L ಅಪ್ರಾಪ್ರೇಷನ್ ಅಕೌಂಟ್ ಇದೆ. P&L ಅಪ್ರಾಪ್ರೇಷನ್ ಇದಾವುದು ಪ್ರಾಫಿಟ್ ಬಂದಿರೋದು ನಮಗೆ, ಡಿಸ್ಟ್ರಿಬ್ಯೂಷನ್ ಮಾಡಿರೋದು. ನೆಕ್ಸ್ಟ್ ಏನಿದೆ ಇಲ್ಲಿ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ತೊಗೊಂಡಿದ್ದೀರಾ, ಡ್ರಾಯಿಂಗ್ಸ್ ತೊಗೊಂಡಿದ್ದೀರಾ. ಸೇಮ್. ಸೊ ಸೇಮ್ ಥರ ಕ್ಲೋಸ್ ಮಾಡಿ. ಪ್ರೀವಿಯಸ್ ಪ್ರಾಬ್ಲಮ್ ಹೆಂಗೆ ಕ್ಲೋಸ್ ಮಾಡಿದ್ರು ಅದೇ ರೀತಿ ಇದನ್ನು ಕ್ಲೋಸ್ ಮಾಡಿ. ಸೊ ಈ ಕಡೆ ಅಮೌಂಟ್ ಎಷ್ಟು ಜಾಸ್ತಿ ಬರುತ್ತೆ ನೋಡಿ, ನಮಗೆ ಡೆಬಿಟ್ ಸೈಡ್ ಜಾಸ್ತಿ ಬರ್ತಾ ಇದೆ. ಡೆಬಿಟ್ ಸೈಡ್ ನಮಗೆ ಇಲ್ಲಲ್ಲ, ಡೆಬಿಟ್ 9,600. ಓಕೆ ಸ್ಟೂಡೆಂಟ್ಸ್, ವ್ಯಾಲ್ಯೂಸ್ ನಾನೇ ಬರ್ದಿದ್ದೀನಿ. ಸೊ ನಮಗೆ ಪ್ರಥಮಗೆ ಬಂದು 9,600, ಚೇತನಿಗೆ ಬಂದು 15,400. ಸೊ ಸೇಮ್ ಆ್ಯಸ್ ಯೂಸಲ್ ಬರ್ಕೊತೀರಾ. ಸೊ 9,600ಅಲ್ಲಿ ಈ 400 ಮತ್ತು 800 ಲೆಸ್ ಮಾಡಿದ್ರೆ 1,200 ಬರುತ್ತೆ. 15,400ಅಲ್ಲಿ 500 ಮತ್ತು 10,000 ಲೆಸ್ ಮಾಡಿದ್ರೆ 4,900. ಅದನ್ನು ಏನು ಮಾಡಬೇಕು? ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ನಿಮಗೆ ಫ್ಲಕ್ಚುಯೇಟಿಂಗ್ ಕನ್ಫ್ಯೂಸ್ ಆಗಿದೆ ಅನಿಸುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಫಿಕ್ಸ್ಡ್ ನೋಡಿ, ಫಸ್ಟು ಫಿಕ್ಸ್ಡ್ ಗೊತ್ತಾಯ್ತಲ್ವಾ? ಫಿಕ್ಸ್ಡಲ್ಲಿ ಏನು ಮಾಡ್ತೀರಾ? ಫ್ಲಕ್ಚುಯೇಟಿಂಗಲ್ಲಿ 1 ಕ್ಯಾಪಿಟಲ್ ಮಾತ್ರ, ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಫಸ್ಟ್ ಆಫ್ ಏನು ಬರ್ಕೊಂಡು ಹೇಳಿದ್ರೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ತೊಗೋಬೇಕು. ಇದು ಯಾವುದು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಮೌಂಟ್. ಯಾವುದು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಮೌಂಟ್ ತೊಗೊತೀರಾ. ನೆಕ್ಸ್ಟ್ ಡೆಬಿಟ್ ಸೈಡ್ ಇರೋದೆಲ್ಲ ಕ್ರೆಡಿಟ್ ಸೈಡ್ಗೆ, ಕ್ರೆಡಿಟ್ ಸೈಡ್ ಇರೋದೆಲ್ಲ ಡೆಬಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಇಲ್ಲೂ ಅಷ್ಟೇ, ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮಲ್ಲಿ ಸೇಮ್ ಟು ಸೇಮ್. ಇಲ್ಲಿ 2 ಅಕೌಂಟ್ಸ್ ಓಪನ್ ಮಾಡ್ತೀರಾ ಅಷ್ಟೇ. ಅಲ್ಲಿ 1 ಅಕೌಂಟ್ ಓಪನ್ ಮಾಡ್ತೀರಾ, ಇಲ್ಲಿ 2 ಅಕೌಂಟ್ಸ್, ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್, ಪಾರ್ಟ್ನರ್ ಕರೆಂಟ್ ಅಕೌಂಟ್. ಇಲ್ಲಿ ಸಪ್ರೇಟ್ ಮಾಡ್ತೀರಾ ಅಷ್ಟೇ, ಇಲ್ಲಿ ಏನಿಲ್ಲ. ಸೊ 2 ಅಕೌಂಟ್ ಬಂದಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಯಾಪಿಟಲ್ ಅಮೌಂಟ್ ಮಾತ್ರ ಬರೀತೀರಾ, 1 ಅಕೌಂಟ್ ಕ್ಲೋಸ್ ಮಾಡ್ತೀರಾ. ಸೆಕೆಂಡ್ ಅಕೌಂಟಲ್ಲಿ ಕರೆಂಟ್ ಅಕೌಂಟಲ್ಲಿ ರಿಮೈನಿಂಗ್ ಥಿಂಗ್ಸ್ ಏನಿದೆ ಇಲ್ಲಿ, ಈ ರಿಮೈನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆಯಲ್ವಾ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲ್ರಿ, P&L ಅಪ್ರಾಪ್ರೇಷನ್ ಅಕೌಂಟ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇವೆಲ್ಲ ಏನು ಮಾಡ್ತೀರಾ? ಕರೆಂಟ್ ಅಕೌಂಟಲ್ಲಿ ತೊಗೊತೀರಾ.
ಅರ್ಥ ಇದೆಯಾ? ಕರೆಂಟ್ ಅಕೌಂಟ್ ಮೀನ್ಸ್ ವಿತೌಟ್ ಕ್ಯಾಪಿಟಲ್ ತೊಗೋಬೇಕು. ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಯಾಪಿಟಲ್ ಮಾತ್ರ ತೊಗೋಬೇಕು. ಯಾವಾಗ? ಅಂಡರ್ ಫಿಕ್ಸ್ಡ್ ಕೇಳಿದಾಗ, ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಕೇಳಿದಾಗ. ಅದೇ ಅಂಡರ್ ಫ್ಲಕ್ಚುಯೇಟಿಂಗ್ ಅವ್ರು ಕೇಳಿದಾಗ ಸೊ ಎಲ್ಲನೂ ವಿತ್ ಕ್ಯಾಪಿಟಲ್ ಸಮೇತ ಏನು ಮಾಡ್ತೀರಾ, ಎಲ್ಲ ಒಂದೇ ಇದರಲ್ಲಿ ಬರ್ತೀರಾ, ಕ್ಲೋಸ್ ಮಾಡ್ತೀರಾ. ಅಲ್ಲಾ ಇದು ಫಸ್ಟ್ ಪ್ರಾಬ್ಲಮ್ ಅಲ್ವಾ? ಸೊ ಅರ್ಥ ಮಾಡ್ಕೊಳ್ಳಿ ಸಿಂಪಲ್ಲಾಗಿ. ಸೊ ಒಂದ್ಸಲಿ ಪ್ರಾಕ್ಟೀಸ್ ಮಾಡಿ ನೀವು. ಸೊ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಅರ್ಥ ಇದೆಯಾ? ಸೊ ಒಂದ್ಸಲಿ ಬರೀರಿ, ಬರೆದಿದ್ದಾದಮೇಲೆ ಪ್ರಾಕ್ಟೀಸ್ ಮಾಡಿ, ಡೌಟ್ ಬಂದರೆ ಕೇಳಿ ನನಗೆ. ಸೊ ಈಗ ಒಂದು ಹೋಮ್ವರ್ಕ್ ಕೊಡ್ತೀನಿ. ಸೊ ಆ ಹೋಮ್ವರ್ಕ್ ಕೊಡೋ ಪ್ರಾಬ್ಲಮ್ಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ಮಾಡಿ, ಆ್ಯಸ್ ಯೂಸಲ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಮಾಡಿ, ಎರಡೂ ಮಾಡಿ. ಅಂಡರ್ ಫ್ಲಕ್ಚುಯೇಟಿಂಗು ಮಾಡಿ, ಅಂಡರ್ ಫಿಕ್ಸ್ಡು ಮಾಡಿ, ಎರಡು ಮೆಥಡಲ್ಲೂ ಮಾಡಿ. ಸೊ ಎರಡೂ ನಿಮಗೆ ಐಡಿಯಾ ಬರುತ್ತೆ. ಅರ್ಥ? ಈಗ ಪ್ರಾಬ್ಲಮ್ ಕೊಡ್ತೀನಿ, ಎಕ್ಸ್ಪ್ಲೈನು ಮಾಡ್ತೀನಿ, ಮತ್ತು ಆನ್ಸರ್ ಮಾಡಿಬಿಟ್ಟು ನನಗೆ ಸೆಂಡ್ ಮಾಡಿ. ಅರ್ಥ? ಡೌಟ್ ಬಂದರೆ ಕೇಳಿ. ಓಕೆ ಫ್ರೆಂಡ್ಸ್, ಇಲ್ಲಿ ಪ್ರಾಬ್ಲಮ್ ನೋಡಿ, ಇಲ್ಲಿ ಪ್ರಾಬ್ಲಮ್ ಇದೆ. ಸೊ ರಾಜು ಆ್ಯಂಡ್ ಸುಭಾಷ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. 3:2 ರೇಷಿಯೋ ನಿಮ್ಗೆ ಏನು ಕೊಟ್ಟಿದ್ದಾರೆ? 3:2. ಪಾರ್ಟ್ನರ್ಸ್ ಬಂದು ರಾಜು ಆ್ಯಂಡ್ ಸುಭಾಷ್ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಆನ್ 1/4/2013 their capital account balance was Raju 25,000 and Subhash 20,000 respectively. Our partners capital amount ಕೊಟ್ಟಿದ್ದಾರೆ 25 and 20. ಸೊ ನೆಕ್ಸ್ಟ್ ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ 6%. ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲ್ ಎಷ್ಟು? 6%. ಮತ್ತು ಡ್ಯೂರಿಂಗ್ ದ ಇಯರ್ ರಾಜು ವಿತ್ಡ್ರಾ 6,000 ಆ್ಯಂಡ್ ಸುಭಾಷ್ 7,000. ಸೊ ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ವಿತ್ಡ್ರಾ ಮೀನ್ಸ್ ಡ್ರಾಯಿಂಗ್ಸ್ ಅಂತ. ಅರ್ಥ? ಅದು ಡ್ರಾಯಿಂಗ್ಸ್ ಅಂತ ಡೈರೆಕ್ಟಾಗಿ ಕೊಟ್ಟಿಲ್ಲ ಅಲ್ಲಿ. ಸೊ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಡ್ಯೂರಿಂಗ್ ದ ಇಯರ್ ರಾಜು ವಿತ್ಡ್ರಾ ಮೀನ್ಸ್ ಡ್ರಾಯಿಂಗ್ಸ್. ವಿತ್ಡ್ರಾ ಅಂದರೆ ಏನು? ಡ್ರಾಯಿಂಗ್ಸ್. ಅದು ವಿತ್ಡ್ರಾ ಮೀನ್ಸ್ ಡ್ರಾಯಿಂಗ್ಸ್. ಅರ್ಥ ಆಗ್ತಿದೆಯಾ? ಡ್ರಾಯಿಂಗ್ಸ್ ಬಂದೆಷ್ಟು? 6,000 ಮತ್ತು 7,000. ನೆಕ್ಸ್ಟ್ ಆನ್ ದ ಸೇಮ್ ಬೇಯಿಂಗ್ 300 and 200 ರೆಸ್ಪೆಕ್ಟಿವ್ಲಿ. ಇದು ಬಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಅರ್ಥದೆಯಾ? ಇದು 300 ಮತ್ತು 200 ಬಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, 6,000 ಮತ್ತು 7,000 ಬಂದು ಡ್ರಾಯಿಂಗ್ಸ್. ರಾಜು ಇಸ್ ಎಂಟೈಡ್ ಟು ಸ್ಯಾಲ್ರಿ. ರಾಜುದು ಸ್ಯಾಲ್ರಿ ಕೊಡ್ತಾರೆ ಎಷ್ಟು? 12,000 per annum. ನೋಡಿ, ಗಮನ ಕೊಟ್ಟು ನೋಡಿ, ಎಷ್ಟು? 12,000 per annum. per annum ಕೊಟ್ಟಾಗ ಏನು ಮಾಡಬೇಕು? ಡೈರೆಕ್ಟಾಗಿ ಅಮೌಂಟ್ ಔಟರ್ ಕಾಲಮಲ್ಲಿ ಹಾಕೋಬೇಕು. ದ ಪ್ರಾಫಿಟ್ ಆಫ್ ದ ಇಯರ್ 31st ಬಿಫೋರ್ ಅಲಾಂಗ್ ಅಡ್ಜಸ್ಟ್ಮೆಂಟ್ಸ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ? 25,000. ಕ್ಲಿಯರ್? ಪ್ರಾಫಿಟ್ ಕೊಟ್ಟಿದ್ದಾರೆ ನಿಮಗೆ, ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಸ್ಯಾಲ್ರಿ ಮಾತ್ರ ಒಬ್ಬರದ್ದು ಕೊಟ್ಟಿದ್ದಾರೆ 12,000 per annum. ಸೊ ಪ್ರಾಬ್ಲಮ್ ಸಿಂಪಲ್ ಆಗಿದೆ ಅಲ್ವಾ? ಸೊ ಆಲ್ರೆಡಿ ಎಲ್ಲರಿಗೂ ಬರುತ್ತೆ. P&L ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡೋದು. ಫಸ್ಟ್ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡಿ. ನೆಕ್ಸ್ಟ್ ಅವರೇ ಇಲ್ಲಿ ಕೇಳಿದ್ದಾರೆ, ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆ್ಯಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಫ್ ದ ಕ್ಯಾಪಿಟಲ್ ಆರ್ ಫ್ಲಕ್ಚುಯೇಟಿಂಗ್, ದ ಕ್ಯಾಪಿಟಲ್ ಆರ್ ಫಿಕ್ಸ್. ಎರಡು ಮೆಥಡು ಕೇಳಿದ್ದಾರೆ. ಸೊ ಅಂಡರ್ ಫ್ಲಕ್ಚುಯೇಟಿಂಗಲ್ಲೂ ಮಾಡಬೇಕು, ಅಂಡರ್ ಫಿಕ್ಸ್ಡಲ್ಲೂ ಮಾಡಬೇಕು. ಫ್ಲಕ್ಚುಯೇಟಿಂಗಲ್ಲೂ ಮಾಡಬೇಕು, ಫಿಕ್ಸ್ಡಲ್ಲೂ ಮಾಡಬೇಕು. ಫ್ಲಕ್ಚುಯೇಟಿಂಗ್ ಓಪನ್ ಮಾಡಿದಾಗ ಏನು ಬರುತ್ತೆ? 1 ಅಕೌಂಟ್ ಮಾತ್ರ. ಎಷ್ಟು? 1 ಅಕೌಂಟ್ ಬರುತ್ತೆ. ಫಿಕ್ಸ್ಡಲ್ಲಿ ಮಾಡಿದಾಗ ಎಷ್ಟು ಬರುತ್ತೆ? 2 ಅಕೌಂಟ್ ಬರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೇಮ್ ನೀವು ಹಿಂಗೆ ಬರೀರಿ. P&L ಅಪ್ರಾಪ್ರಿಯೇಷನ್ ಅಕೌಂಟ್ ಆದಮೇಲೆ 1 ಅಂತ ಬರೀರಿ, ಅಂಡರ್ ಫ್ಲಕ್ಚುಯೇಟಿಂಗ್ ಅಂತ ಬರೆದು ಸೊ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಸೊ ಒನ್ಸ್ ಅದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಹೆಡಿಂಗ್ 2 ಅಂತ ಹಾಕಿ, ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಂತ ಹೆಡಿಂಗ್ ಬರೀರಿ, ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಸೊ 2 ಅಕೌಂಟ್ಸ್ ಓಪನ್ ಮಾಡಬೇಕಲ್ಲ, ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಪಾರ್ಟ್ನರ್ ಕರೆಂಟ್ ಅಕೌಂಟ್ ಸಾಲ್ವ್ ಮಾಡಿ. ಅದೇ 2 ಅಕೌಂಟ್ಸು. ಸೊ ಎಲ್ಲರಿಗೂ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಈ ಪ್ರಾಬ್ಲಮ್ಗೆ ಕೊಟ್ಟಿರೋ ಹೋಮ್ವರ್ಕ್ ಪ್ರಾಬ್ಲಮ್ಗೆ ತುಂಬ ಈಸಿ ಇರುತ್ತೆ. ಸೊ ನಿಮಗೆ ಡಿಫಿಕಲ್ಟ್ ಪಾರ್ಟ್ನರ್ ಕ್ಯಾಪಿಟಲ್ ಡೌಟ್ ಬಂದರೆ ಕೇಳಿ. ಅರ್ಥ ಆಗ್ತಿದೆಯಾ? ಸೊ ಮಾಡಿಬಿಟ್ಟು ನನಗೆ ಸೊ ಆನ್ಸರ್ ಕಳಿಸಿ. ಅರ್ಥ ಆಗ್ತಿದೆಯಾ? P&L ಅಪ್ರಾಪ್ರಿಯೇಷನ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎರಡೂ. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾನು ಹೇಳ್ತೀನಿ. ಸೊ ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನೆಕ್ಸ್ಟ್ ಕ್ಲಾಸ್ ಇನ್ನೊಂದು ಪ್ರಾಬ್ಲಮ್ ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ನಾನೇ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಎರಡು ಮೆಥಡು, ಫಿಕ್ಸ್ಡ್ ಒಂದೊಂದು ಮತ್ತು ಫ್ಲಕ್ಚುಯೇಟಿಂಗ್. ಅರ್ಥ? ಇನ್ನು ಒಂದ್ಸಲಿ ಮಾಡ್ತೀನಿ, ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಅರ್ಥ ಆಗ್ತಿದೆಯಾ? ಓಕೆ ಸ್ಟೂಡೆಂಟ್ಸ್, ಬಾಯ್.